ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರು ಗುಂಡಿಗಳ ವಿರುದ್ಧ ಕಂಪನಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಏನ್ ರೋಡ್ ಗುರು ಶೀರ್ಷಿಕೆಯಡಿ TV9 ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನ ನಡೆಸಿತ್ತು. ಇದೀಗ ಗುಂಡಿಗಳಿಂದ ಬೇಸತ್ತು ಕಂಪನಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬ್ಲಾಕ್ ಬಕ್ ಕಂಪನಿ ಸಿಇಒ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಂದೂರಿನ ಔಟರ್ ರಿಂಗ್ ರೋಡ್ ನಲ್ಲಿರುವಂತಹ ಬ್ಲಾಕ್ ಬಕ್ ಕಂಪನಿ ಇದು. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಹಾಗೆ ಮನೆ ಕೂಡ ಆಗ್ಬಿಟ್ಟಿದೆ. ನಾವಿಲ್ಲಿಂದ ಹೊರಗಡೆ ಹೋಗೋದಕ್ಕೆ ನಾವು ನಿರ್ಧಾರವನ್ನ ಮಾಡಿದ್ದೀವಿ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಬಾಚಿ ಟ್ವೀಟ್ ಮಾಡಿರುವಂತಹ ಸುದ್ದಿ ಇದು. ಒಂಬತ್ತು ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ದಿಗ್ಗಜರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಪೈ ಹಾಗೆ ಕಿರಣ್ ಮಜುಂದಾರ್ ಶಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆಗೆ ಟ್ಯಾಗ್ ಮಾಡಿ ಐಟಿ ಬಿಟಿ ದಿಗ್ಗಜರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಸಮಸ್ಯೆಯನ್ನ ಬಗೆಹರಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೋಹನ್ ದಾಸ್ ಪೈ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ ಸರ್. ನಮಸ್ತೆ. ನಮಸ್ತೆ. ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಂತೂ ರೋಡ್ಗಳ ಅಧ್ವಾನದ ಬಗ್ಗೆ TV9 ಕೂಡ ಎಳೆಯಾಗಿ ಜನರಿಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತು. ಈಗ ನೋಡಿದ್ರೆ ಬ್ಲಾಕ್ ಬಕ್ ಕಂಪನಿ ಸಿಇಒ ಅವರು ಕೂಡ ಟ್ವೀಟ್ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಿ. ಏನ್ ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ನೋಡಿ, ಇವಾಗ ಕಂಪನೀಸ್ ಯಾರಿದಾರೋ ಜಾಸ್ತಿ ಜನ ಅಲ್ಲಿಂದ ಹೋಗ್ತಾರೆ. ಆ ರೋಡಿನಲ್ಲಿ 9.5 ಕೋಟಿ ಸ್ಕ್ವೇರ್ ಫೀಟ್ ಕ್ಯಾಂಪಸ್ ಸ್ಪೇಸ್ ಇದೆ. ಆ ರೋಡಿನಲ್ಲಿ 8 ಲಕ್ಷ ಜನ ಕೆಲಸ ಮಾಡ್ತಾರೆ. ವಿಶ್ವದಲ್ಲದೆ ಯಾವ್ಯಾವ ದೊಡ್ಡ ಕಂಪನಿ ಇದೆ ಆ ಕಂಪನಿ ಇದೆ. ವಿಶ್ವದಲ್ಲಿ ಯಾವ ಊರಿಗೂ ಆ ತರ ಒಂದು ರೋಡ್ ಇದ್ರೆ ಅಷ್ಟು ಜನ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಅವರು ಸರ್ಕಾರ ಮಾಡತ್ತೆ. ನಮ್ ಸರ್ಕಾರ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಬೆಂಗಳೂರಿಗೆ ಏನು ಇಗ್ನೋರ್ ಮಾಡ್ತಾರೆ, ಡೆಲಿಬ್ರೇಟ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಮಿನಿಸ್ಟರ್ ಆಫ್ ಬೆಂಗಳೂರು ಪ್ರಾಮಿಸ್ ಮಾಡಿದ್ದಾರೆ. ನಾನು ಅವ್ರಿಗೆ 1.5 ತಿಂಗಳ ಹಿಂದೆ ಸಿಕ್ದೆ. ಅವ್ರಿಗೆ ಹೇಳ್ದು ಇದೆಲ್ಲ ಮಾಡ್ಬೇಕು ಅಂತ ಲಿಸ್ಟ್ ಕೊಟ್ವಿ, ನೋಡ್ತೀನಿ ಅಂತ ಹೇಳಿದ್ರು. ಹೇಳಿದೆ ORR ಬಹಳ ಇಂಪಾರ್ಟೆಂಟ್. ಗ್ಲೋಬಲಿ ಕಂಪನೀಸ್ ಇದಾವೆ ಅಲ್ಲಿ, ಅವ್ರು ಇಷ್ಟು ಜನ ಕೆಲಸ ಕೊಡ್ತಾರೆ, ನೀವು ಸರಿ ಮಾಡಿ ಒಂದ್ ಪ್ಲಾನ್ ಇದೆ ಅಂತ. ಆಮೇಲೆ ಹೇಳ್ದೆ RK ಮಿಶ್ರಾ ಅವರು ORR ಇಂದ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು, ಅವ್ರು ಕರೆದ್ಬಿಟ್ಟು ಮಾತಾಡಿ ಅಂತ. ಅವ್ರು ಮಾತಾಡಿದ್ರು. ಅವ್ರಿಗೆ ಒಂದು ಅಡ್ವೈಸರ್ ಮಾಡ್ಬಿಟ್ಟು ಹೇಳಿ ಎಲ್ಲ ಕೆಲಸ ಮಾಡ್ಬೇಕಂತ. ಅವ್ರು ನೋಡ್ತೀನಿ ಅಂತ ಹೇಳಿದ್ರು. ಇವತ್ತರೆಗೂ ಏನಾದ್ರು ಚಿಕ್ಕ ಕೆಲಸ ಆಗ್ತಾ ಇದೆ, ಅದ ಪ್ಲಾನ್ ಇಲ್ಲ. ನರೇಶ್ ವೆಂಕಟರಾಮನ್ ನಮ್ಮ ಆರ್ಕಿಟೆಕ್ಟ್ ಒಂದು ಪ್ಲಾನ್ ಮಾಡಿದ್ರು, ಹೆಂಗೆ ರೋಡ್ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಿಬಿಟ್ಟು ಟೆಂಡರ್ ಕೊಡಕ್ಕೆ ಹೇಳಿದ್ರು. ಏನೋ ಒಂದು ಸ್ಮಾರ್ಟ್ ಬ್ಯಾಂಗ್ಳೂರ್ ಏನೋ ಅವ್ರಿಗೆ ಮಾಡಿದ್ದಾರೆ, ಅಲ್ಲಿಂದ ಮಾಡ್ಬೇಕಂತ. ಟೆಂಡರು ಇನ್ನ ಕಳ್ಸಿರೋ ಇಲ್ಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆ ಮೆಟ್ರೋ ಹೋಗ್ತಾನೆ ಇದೆ. ಎಷ್ಟು ವರ್ಷದಿಂದ ಮೆಟ್ರೋ ಕಲ್ಸ ಹೋಗ್ತಾ ಇದೆ. ಈ ಮೆಟ್ರೋದಲ್ಲಿ CEO ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ಟೆ ಚೇಂಜ್ ಮಾಡಂಗ್ CEO ಚೇಂಜ್ ಮಾಡ್ತಾರೆ. ಆಮೇಲೆ ದುಡ್ಡೆಲ್ಲ ಖರ್ಚು ಜಾಸ್ತಿ ಆಗ್ಬಿಟ್ರೆ ಕ್ಯಾಬಿನೆಟ್ ಹೋಗ್ಬಿಟ್ಟು ಪಾಸ್ ಮಾಡ್ಬಿಟ್ಟು ನಮ್ಗೆ ಜಾಸ್ತಿ ಇದು ಫೇರ್ ಕೊಡಿ ಅಂತ ಹೇಳ್ತಾರೆ. ಈ ತರ ಏನ್ ಗವರ್ನೆನ್ಸ್ ಇದು? 2 ವರ್ಷ ಆಯ್ತು, ಒಂದ್ ರೋಡ್ ಮಾಡಕ್ ಆಗಲ್ವಾ? ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಖರ್ಚು ಮಾಡುತ್ತೆ. ಇಲ್ಲಿ ನಮ್ ಯುವಕರಿಗೆ ಕೆಲಸ ಸಿಕ್ಕತ್ತೆ, ಒಳ್ಳೆ ಕೆಲಸ ಸಿಕ್ಕತ್ತೆ. 8 ಲಕ್ಷ ಜನ ಕೆಲಸ ಮಾಡ್ತಾರೆ. ಭಾರತ ದೇಶದಲ್ಲಿ ಎಲ್ಲಿದೆ ಈ ತರ ರಸ್ತೆ 8 ಲಕ್ಷ ಕೆಲಸ ಮಾಡೋದು? ಯಾಕೆ ಈ ತರ ಮಾಡಲ್ಲ? CM ಅವ್ರು ಬಂದ್ರು, ಸಿದ್ದರಾಮಯ್ಯ ಅವ್ರು ಬಂದ್ರು, DK ಶಿವಕುಮಾರ್ ಬಂದ್ರು, 2-3 ಸಲ ಬಂದ್ರು, ಮಾಡ್ತೀನಿ ಅಂತ ಹೇಳಿದ್ರು. DK ಶಿವಕುಮಾರ್ ಯಾರು ಟ್ವೀಟ್ ಮಾಡ್ತಾರೆ, ಇಷ್ಟು ಪೆಟ್ರೋಲ್ 10,000 ಇದೆ, 20,000 ಮಾಡ್ತೀನಿ ಅಂತ. ಇವಾಗ ಯಾರಾದ್ರೂ ಟ್ವೀಟ್ ಮಾಡಿದ್ರು, ಅಲ್ಲೊಂದು ರೋಡ್ ಮಾಡಿದ್ರಂತೆ, ಟಾರ್ ಮಾಡಿದ್ರು 1 ತಿಂಗಳಿಂದ. ಇವಾಗಲೇ ಪೆಟ್ರೋಲ್ ಆಗ್ಬಿಟ್ಟಿದೆ. ಯಾರು ದುಡ್ಡು ಖರ್ಚು ಮಾಡ್ತಾರೆ? ಯಾರು ಮಾಡ್ತಾರೆ? ಮಹೇಶ್ವರ್ ಅವರು ಬಂದ್ಬಿಟ್ಟೆಲ್ಲ ನೋಡಿದ್ರು, ಒಳ್ಳೆಯವರು, ಅವ್ರು ಬಂದ್ರು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾನು DK ಶಿವಕುಮಾರ್ ಅಪೀಲ್ ಮಾಡ್ತೀನಿ. ಇನ್ನೊಂದು ಲಾಸ್ಟ್ ಅಲ್ಲಿ ನೀವು RK ಮಿಶ್ರಾ ಅವ್ರು ಕರೆದ್ಬಿಟ್ಟು ಮಾತಾಡಿ, ಆ ಏರಿಯಾದು ಕಮಿಷನರ್ ಕರೆದ್ಬಿಟ್ಟು ಅವ್ರಿಗೆ ಹೇಳಿ ಎಲ್ಲಾರ್ಗೂ ಜನರಿಗೆ ಸಿಕ್ಬಿಟ್ಟು ಏನೇನೋ ಕಷ್ಟ ಇದೆಯಲ್ಲ ಮಾಡ್ಬಿಟ್ಟು ಪ್ಲಾನ್ ಮಾಡಿ. ಕಾರ್ತಿಕ್ ರೆಡ್ಡಿ ಅವ್ರಿಗೆ ಡೆಪ್ಟಿ ಕಮಿಷನರ್ ಕರೆದ್ಬಿಟ್ಟು ಹೇಳಿ ಟ್ರಾಫಿಕ್ ಇಂಪ್ರೂವ್ ಮಾಡಿ, ಜಾಸ್ತಿ ಜನ ಹಾಕ್ಬಿಟ್ಟು ಮಾಡಿ, ಇವಾಗ ಇಂಪ್ರೂವ್ ಆಗ್ಬೇಕು ಅಂತ ಮಾಡಿ ಅವ್ರಿಗೆ ಹೋಪ್ ಕೊಡಿ. ವಾರಕ್ಕೊಂದ್ಸಲಿ ಒಂದು ರಿಪೋರ್ಟ್ ಕೊಡಿ, ಇದೆಲ್ಲ ಕೆಲಸ ಮಾಡ್ತೀವಿ ಅಂತ.
ಆ ಮೆಟ್ರೋಗೆ ಹೇಳಿ ಏನೇನ್ ಆಗಿದೆ ಕೆಲಸ ಬೇಗ ಮಾಡ್ಬಿಟ್ಟು ಕ್ಲೀನ್ ಅಪ್ ಮಾಡ್ಬೇಕು, ಟ್ರಾಫಿಕ್ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಹೋಪ್ ಕೊಡಿ. ನಮ್ಗೆ ಹೋಪೇ ಇಲ್ಲ, ದಿನಾಗ್ಲೂ ಸಾಯ್ತೀವಲ್ಲಿ. 1 ಗಂಟೆ 2 ಗಂಟೆ ಗಾಡಿ ನಿಂತ್ಕೊಂಡು ಎಷ್ಟು ದಿನ ಮಾಡ್ಬೇಕು? ಇವಾಗೆಲ್ಲದು ಪೇಷಂಟ್ ಹೋಗ್ತಾ ಇದೆ. ಇನ್ನೇನು 1-2 ತಿಂಗಳಿಂದ ನನಗೆ ಗ್ಲೋಬಲ್ ಇಂದ ಫೋನ್ ಮಾಡ್ತಾರೆ, ಬೆಂಗಳೂರು ಬರ್ಬೇಕೋ ಬೇಡ ನಾನು ಹೇಳ್ತೀನಿ ಬನ್ನಿ ಅಂತ. ಅವ್ರು ಬಂದು ಹೇಳ್ಬಿಟ್ಟು ಹೇಳ್ತಾರೆ, ಏನ್ ಮಾಡೋದಿಲ್ಲ, ಜನರಿಗೆಲ್ಲ ಇಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಖಂಡಿತ ಹೈದರಾಬಾದ್ ಹೋಗ್ತಾರೆ, ನೋಯ್ಡಾ ಹೋಗ್ತಾರೆ. ನಾವ್ ಏನ್ ಮಾಡ್ಬೇಕು ಹೇಳಿ? ಯಾರ ಹತ್ರ ಮಾತಾಡ್ಬೇಕು? ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನೀವು ನಿಮ್ ಮೀಡಿಯಾ ಇಂದ ನೀವು ಹೋಗಿ ಒಂದ್ ಟೀಮ್ ರೋಡಿಗೆ ಕಳ್ಸ್ಬಿಟ್ಟು ಸಿಡಿ ರೋಡ್ ನೀವು ಸ್ವಲ್ಪ ನೋಡ್ಬಿಟ್ಟು. ಸರ್ ಈಗಲ್ಲ ಸರ್, ಹಲವು ತಿಂಗಳುಗಳಿಂದ ನಾವು ಇದ್ರ ಬಗ್ಗೆ ವರದಿ ಮಾಡ್ತಾ ಇದೀವಿ, ಸರ್ಕಾರದ ಕಣ್ತರಿಸುವಂತ ಕೆಲಸವನ್ನ ಮಾಡಿದೀವಿ. ಈ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ ಸರ್. ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಇದೀವಿ. ಇನ್ನೊಂದ್ಸಲಿ ಮಾಡ್ಬಿಟ್ಟು ಹೇಳಿ, ಸಿದ್ದರಾಮಯ್ಯ ಅವ್ರು ಕೇಳಿ, ನಮ್ ಸಿಎಂ ಅವ್ರನ್ನ ದೊಡ್ಡವರು, ನಮ್ಗೆ ರಾಜ್ಯಕ್ಕೆ ದೊಡ್ಡವ್ರು ಕೇಳಿ, ಏನ್ ಮಾಡ್ತಾ ಇದ್ ಕೇಳಿ, ಅವ್ರು ಬರಕ್ ಕೇಳಿ. ಡಿ.ಕೆ. ಶಿವಕುಮಾರ್ ಸಿಗ್ತಾವ್ ಕೇಳಿ, ಏನ್ ಮಾಡ್ತಾ ಇದ್ದಾನ, ಎಷ್ಟು ನಮ್ಗೆ ಕಷ್ಟ ಆಗಿದೆ, ಎಷ್ಟು ಕೋಪ ಇದೆ ಜನರ ಮೇಲೆ. ಖಂಡಿತ ಸರ್. ಹೆಂಗ್ ಇಡೋದು ನಾವ್ ಹೇಳಿ, ಹೆಂಗ್ ಜೀವನ ಮಾಡ್ಬೇಕು ಹೇಳಿ? ಈ ತರ ಎಲ್ಲ ಹೊಟ್ಟೋಗ್ಬಿಟ್ರೆ ನಮ್ಗೆ ಯುವಕರಿಗೆ ಯಾರು ಕೆಲಸ ಕೊಡ್ತಾರೆ? ಎಲ್ಲಿದೆ ಕೆಲಸ? ಈ ಸರ್ಕಾರ 2 ವರ್ಷದಿಂದ ಎಷ್ಟು ಯುವಕರಿಗೆ ಕೆಲಸ ಕೊಡ್ತಾರೆ? ಗ್ಯಾರಂಟಿ ದುಡ್ಡೆಲ್ಲ ಕೊಟ್ಬಿಟ್ರು, ಕೆಲಸ ಯಾರಿಗೆ ಸಿಕ್ಕಿದೆ? ನಮ್ ಯುವಕರಿಗೆ ಎಲ್ಲಿದೆ ಕೆಲಸ? ಖಂಡಿತ ಸರ್, ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಧನ್ಯವಾದ ಸರ್ ಟಿವಿ ನೈನ್ನೊಂದಿಗೆ ಮಾತನಾಡೋದಕ್ಕಾಗಿ. ಏನ್ ರೋಡ್ ಗುರು ಟಿವಿ ನೈನ್ ಅಭಿಯಾನದ ಇಂಪ್ಯಾಕ್ಟ್ ಇದು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡಿಕೆ ವಾರ್ನ್ ಮಾಡಿದ್ದಾರೆ. ಈಗ ಹದಗೆಟ್ಟ ರಸ್ತೆ ಬಗ್ಗೆ ಅಭಿಯಾನವನ್ನ ನಡೆಸ್ತಾ ಇದೆ ಟಿವಿ ನೈನ್ ನಿರಂತರವಾಗಿ. ಯಾವ ಟೈಮ್ನಲ್ಲಿ ಗುಂಡಿ ಮುಚ್ತೀರಿ ಅಂತ ಕೇಳಿದ್ದೇನೆ ಅಂತ ಹೇಳಿದ್ದಾರೆ ಡಿಕೆಶಿ. ಹದಗೆಟ್ಟ ರಸ್ತೆಯನ್ನ ದುರಸ್ತಿ ಮಾಡುವಂಥದ್ದು, ಗುಂಡಿ ಮುಚ್ಚಿಸೋದಕ್ಕೆ ಸೂಚಿಸಿದ್ದೇನೆ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಆಮೇಲೆ ಎಲ್ಲ ಪಾರ್ಟೋಲ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ಇದ್ದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದೀನಿ, ಪಬ್ಲಿಕ್ ಹತ್ರನೂ ಕರಿಬೇಕು ಅಂತ ಹೇಳಿದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟು ಕ್ವಾಲಿಟಿ ಮೇಲೆ. ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ ಇಲ್ಲಿಂದ ಅಲ್ಲಿಗೆ ರೋಡ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡಿದ್ದೀನಿ ಅಂತ ಯಾರು ಒಂದು ಬೋಗಸ್ ಬಿಲ್ ಬರಿಬಾರ್ದು. ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಆಗ್ತೀರಿ, ಯಾರನ್ನು ನಂಬಕ್ ಹೋಗಬೇಡಿ ಅಂತ ಎಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿದ್ದೀನಿ. ಡೋಂಟ್ ಬಿಲೀವ್ ಎನಿ ಇಂಜಿನಿಯರ್ಸ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.